ನಿಮ್ಮ ಹೋರಾಟ ನಮಗೆ ಕಾಣಿಸ್ತಕ್ಕಂಥದ್ದು ಇವತ್ತು ಕೆರಗೋಡ್ನಲ್ಲಿ ಪಂಚಾಯಿತಿ ಆವರಣದಲ್ಲಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನ ಕೆಳಕ್ಕೆ ಇಳಿಸಿ ಅನ್ನೋ ಒಂದು ಹೋರಾಟಕ್ಕೆ ನೀವು ಇಳಿದಿರೋ ಹಾಗೆ ಕಾಣುತ್ತೆ. ಮೊನ್ನೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಅಶೋಕರು ಬಂದಿದ್ದಾರೆ. ಅಶೋಕರಿಗೆ ನಾನು ಯಾವ ರೀತಿಯಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಒಬ್ರು ಜವಾಬ್ದಾರಿ ಶಾಡೋ ಮುಖ್ಯಮಂತ್ರಿ, ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಈ ಒಂದು ವಿಚಾರದಲ್ಲಿ ಬಂದು ತಾವು ಹೋರಾಟಕ್ಕೆ ನಾಂದಿ ಮಾಡಿದ್ದೀರ. ರಾಷ್ಟ್ರದ ಮಾಜಿ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳು ಸಿ ಟಿ ರವಿ, ಸಾಕು ನಿಮ್ಮ ಹೋರಾಟ ಇರಲಿ, ಆದರೆ ನಿಮ್ಮ ಹೋರಾಟ ಇಂಥ ಪ್ರಜಾಪ್ರಭುತ್ವದ ಸಂವಿಧಾನದ ವಿಚಾರದಲ್ಲಿ ನೀವು ಆಟ ಆಡ್ತಕ್ಕಂಥದ್ದು ಬೇಡ, ಒಳ್ಳೆಯದಲ್ಲ. ನಿನ್ನೆ ಉದ್ದಕ್ಕೂ ನಮ್ಮ ಜಿಲ್ಲೆಯ ಜನರನ್ನ ಪ್ರಚೋದನೆ ಮಾಡಿದ್ದೀರ. ನಮ್ಮ ಜಿಲ್ಲೆಯ ಯುವಕರನ್ನ ಅವರು ಇಂಥ ವಿಚಾರದಲ್ಲಿ ಯಾವತ್ತೂ ಯಾರೂ ಕೈ ಹಾಕ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆ ಯುವಕರ ಬದುಕಿನಲ್ಲಿ ಆಟ ಆಡ್ತಾ ಇದ್ದೀರ. ಅನೇಕ ಸಿದ್ದರಾಮಯ್ಯನವರ ಫ್ಲೆಕ್ಸ್ಗೆ ಕಲ್ಲೊಡೆಯೋದು, ಶಾಸಕರ ಫ್ಲೆಕ್ಸ್ಗೆ ಕಲ್ಲೊಡೆಯೋದು, ಫ್ಲೆಕ್ಸನ್ನ ಕಿತ್ತಾಕೋದು, ಇದಾ ನಿಮ್ಮ ಕೆಲಸ? ಒಂದು ಕುರುಬ ಸಮಾಜದ ಹಾಟ್ಲ ಹತ್ರ ಹೋಗಿ ಕಲ್ಲೊಡೆಯೋದು, ಸರ್ಕಾರಿ ಬಸ್ಗೆ ಕಲ್ಲೊಡೆಯೋದು ನಿಮ್ಮ ನೇತೃತ್ವದಲ್ಲಿ ಇದಾ? ನೀವು ಡೆಮಾಕ್ರಸಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ ಇದಾ ನೀವು ಗೌರವ ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ? ನೀವು ಹಂಗಾರೆ ಏನು ನಿಮ್ಮ ಕರ್ತವ್ಯ? ನೀವು ಯಾವ ಉದ್ದೇಶದಿಂದ ಮೊನ್ನೆ ಮಂಡ್ಯಕ್ಕೆ ಬಂದಿದ್ರಿ? ನಾವು ಸೋತಿರ್ಲಿಲ್ವಾ? ಇಲ್ಲಿದ್ದವರೆಲ್ಲ ಸೋತು 30, 20, 50 ಸಾವಿರದಲ್ಲಿ 5 ವರ್ಷ ನಿಮ್ಮಂಗೆ ಆಡಿದ್ವಾ? ಗಂಭೀರವಾಗಿ ಈ ಜಿಲ್ಲೆ ಒಳಗಡೆ ನಿಮ್ಮ ಶಾಸಕರು ಮಾಡಿದಂಥ ಕೆಲಸವನ್ನು ನೋಡಿಕೊಂಡು ನಾವು ಗಂಭೀರವಾಗಿರ್ಲಿಲ್ವಾ? ನಿಮಗೆ ಗೆದ್ದ ಒಂದು ದಿವಸದಿಂದ ಇಲ್ಲಿ 8-10 ತಿಂಗಳಾಗಿಲ್ಲ, ಇಲ್ಲಿವರೆಗೂ ನಿಮ್ಮ ಕೈಲಿ ತಡೆಯಕ್ಕಾಗಿಲ್ವಲ್ಲ? ನೀವು 5 ವರ್ಷ ನಿಮ್ಮ ಕೈಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತಾ? ನಾವು 5 ವರ್ಷ ಕಾಲ ಕಳೆಯಲ್ವಾ ನಿಮ್ಮನ್ನು ನೋಡ್ಕೊಂಡು? ಈ ಜಿಲ್ಲೆನಲ್ಲಿ ಆ 5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ನಿಮಗೆ? ಯಾವ್ದಾದ್ರು ಒಂದು ಕೊಡುಗೆನ 5 ವರ್ಷದಲ್ಲಿ ನಾವು ಇಂಥದ್ದನ್ನ ಕೊಟ್ಟಿದ್ದೀವಿ ಅಂತೇಳಿ? ನ್ಯಾಷನಲ್ ಹೈವೇಲಿ ನಡೆದಂತ ಅವಾಂತರದ ಬಗ್ಗೆ ನೀವು ಮಧ್ಯಪ್ರವೇಶ ಮಾಡಲಿಲ್ಲ. ಅಷ್ಟೊಂದು ಆಕ್ಸಿಡೆಂಟ್ ಆಗ್ತಿದ್ರೆ ನೀವು ಮಧ್ಯಪ್ರವೇಶ ಮಾಡಿ ಆ ವಿಚಾರದಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಈ ಜಿಲ್ಲೆಯ ಇವತ್ತು ನೀರಾವರಿ ಯೋಜನೆ ಬಗ್ಗೆ ನಿಮ್ಮ ಪ್ರಯತ್ನವನ್ನ ಮಾಡಲಿಲ್ಲ. ಈ ಜಿಲ್ಲೆ ಯುವಕರಿಗೆ ಉದ್ಯೋಗ ಕೊಡಿಸುವಂತ ವ್ಯವಸ್ಥೆಯಲ್ಲಿ ನೀವು ಹೋರಾಟ ಮಾಡಲಿಲ್ಲ. ನಿನ್ನೆ ಬಂದು ನೀವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಷ್ಟ್ರ ಧ್ವಜವನ್ನ ಹಾಕಿರ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಾ. ದೇಶ ಸ್ವತಂತ್ರ ಬಂದ ಇಲ್ಲಿವರೆಗೆ ಯಾವುದೇ ಹಳ್ಳಿನಲ್ಲಿ, ಯಾವುದೇ ಮೂಲೆಯಲ್ಲಿ, ಯಾವುದೇ ಒಬ್ಬ ಗ್ರಾಮದ ಸಾಮಾನ್ಯ ವ್ಯಕ್ತಿ ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡಿರಲಿಲ್ಲ. ಇಲ್ಲಿವರೆಗೆ ಪ್ರಪ್ರಥಮವಾಗಿ ಬಿಜೆಪಿಯ ನಾಯಕರ ಜೊತೆ ಸೇರಿ ಮೊನ್ನೆ ಕುಮಾರಸ್ವಾಮಿಯವರು ರಾಷ್ಟ್ರಧ್ವಜದ ವಿರುದ್ಧವಾದಂಥ ತೀರ್ಮಾನವನ್ನು ತಗೊಂಡು ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ, ಯುವಕರ, ಸಾಮಾನ್ಯರ ನೆಮ್ಮದಿಯನ್ನ ಹಾಳು ಮಾಡ್ತಕ್ಕಂಥದಕ್ಕೆ ಬಂದಿದ್ದೀರಿ. ಬೇಡ ಕುಮಾರಣ್ಣ, ನಿಮಗೆ ತಾಳ್ಮೆ ಇರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.